ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲಯನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಶಿವಮೊಗ್ಗ ರ್ಯಾಲಿಯಲ್ಲಿ ನಡೀತಕ್ಕಂಥ ವಿಡಿಯೋಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋಗಳನ್ನ ನೀವು ನೋಡೋದ್ರಿಂದ ನೆಕ್ಸ್ಟ್ ನೀವೇನಾದರೂ ರ್ಯಾಲಿ ಒಳಗೆ ಓಡಾಡ್ತಿದ್ರೆ ಯಾವ ರೀತಿಯಾಗಿ ಓಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಸಿಗ್ತಾ ಇದೆ. ಸೊ ನೋಡ್ಬೋದು, ಇವಾಗ ಈ ಒಂದು ವಿಡಿಯೋದಲ್ಲಿ ಟೈಮರ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಭ್ಯರ್ಥಿಗಳು ಯಾವ ರೀತಿಯಾಗಿ ಓಡ್ತಾ ಇದ್ದಾರೆ, ನೀವು ಯಾವ ರೀತಿಯಾಗಿ ಓಡಬೇಕು, ಅವರು ಕೂಡ ಎಲ್ಲರೂ ಕಂಪಲ್ಸರಿಯಾಗಿ ವೈಟ್ ಒಂದು ಬನಿಯನ್ನ ಮಾಡಿದ್ದಾರೆ. ಸೊ ನೀವು ಕೂಡ ರ್ಯಾಲಿಗೆ ಹೋಗ್ಬೇಕಾದ್ರೆ ವೈಟ್ ಬನಿಯನ್ ಹಾಕೋಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೋಚಿಂಗ್ದ ಟಿ ಶರ್ಟು ಅಥವಾ ಶಾರ್ಟ್ಸು ಬನಿಯನ್ ಹಾಕೊಂಡು ಹೋದ್ರೆ ನಿಮಗೊಂಥರ ಅಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಮೊದಲನೇ ಅಭ್ಯರ್ಥಿ ಯಾವ ರೀತಿಯಾಗಿ ಓಡ್ತಾ ಇದ್ದಾನ, ಅವನಿಗೂ ಮತ್ತು ಹಿಂದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಡಿಸ್ಟೆನ್ಸ್ ಅದ ಅಂತ ನೀವು ನೋಡ್ಬೋದು. ಸೊ ಇವಾಗ 40 ಸೆಕೆಂಡ್ ಆಗಿದೆ. ಸೊ ಮೊದಲನೇ ಅಭ್ಯರ್ಥಿ ಟ್ರ್ಯಾಕ್ನ ಅರ್ಧ ಕಂಪ್ಲೀಟ್ ಮಾಡಿದ್ದಾನೆ. ಸೊ ನಿಮ್ಗೆ ಇವಾಗ ನೆಕ್ಸ್ಟ್ ಮುಂದೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸ್ವಲ್ಪ ವಿಡಿಯೋ ಮಾಡೋ ಮುಂದೆ ಡಿಸ್ಟರ್ಬೆನ್ಸ್ ಇತ್ತು. ಸೊ ನೋಡ್ಬೋದು, ಕೊನೆಯವರೆಗೂ ನೀವು ಕೂಡ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಬೇಕು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಶಿವಮೊಗ್ಗ ರ್ಯಾಲಿಗೆ ಹೋಗೋರಿದ್ರೆ ಅಥವಾ ಅಗ್ನಿವೀರ ಟ್ರೈ ಮಾಡೋರಿದ್ರೆ, ಆರ್ಮಿಗೆ ಒಂದು ಜಾಬ್ನ ಕನಸಿತ್ತಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನಾವು ಕೂಡ ಇಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಒಂದು ಸಾರ್ಥಕ ಅನಿಸ್ತದೆ ನೀವು ಲೈಕ್ ಮಾಡೋದ್ರಿಂದ. ಸೊ ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ, ಟೈಮರ್ ಕೂಡ ಸ್ಟಾರ್ಟ್ ಇದೆ. ನೋಡ್ಬೋದು, ಅತ್ಯಂತ ಒಳ್ಳೆ ರೀತಿಯಿಂದ ಅಭ್ಯರ್ಥಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಯತ್ನಕ್ಕೂ ಕೂಡ ಒಳ್ಳೆ ರೀತಿಯಿಂದ ಇಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ. ಯಾಕಂದ್ರೆ ಮಡಿಕೇರಿ ರ್ಯಾಲಿ ಒಳಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಎಷ್ಟೋ ತಿಂಗಳ ಗಂಟಲೆ ಕೋಚಿಂಗ್ ಮಾಡಿ ಹೋಗಿದ್ರು. ಆದರೆ ಮಳೆ ಏನ ಆರ್ಭಟಕ್ಕೆ ಅಲ್ಲಿ ಏನಾಯ್ತಪ್ಪ ಅಂದ್ರೆ ರ್ಯಾಲಿ ಒಳಗೆ ಓಡಕ್ಕಾಗಲಿಲ್ಲ, ಟ್ರ್ಯಾಕ್ ಎಲ್ಲ ಕೆಸರಾಯಿತು. ನೆಕ್ಸ್ಟ್ ಅಲ್ಲಿಂದ ಗ್ರೌಂಡ್ ಚೇಂಜ್ ಮಾಡಿದ್ರು. ಆ ಒಂದು ಟ್ರ್ಯಾಕ್ ಒಳಗೆ ಕಾರ್ನರ್ ಸರಿಯಾಗಿರ್ತಕ್ಕಂಥ ಶೇಪ್ ಒಳಗೆ ಇರಲಿಲ್ಲ. ಸೊ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಮಳೆ ಆದರೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಸಿಂಥೆಟಿಕ್ ಟ್ರ್ಯಾಕ್ ಅದ. ಸೊ ಮಳೆಯಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕಾರ್ನರ್ ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟ್ರ್ಯಾಕ್ ಅದ, ಮೆಜರ್ಮೆಂಟ್ ಕೂಡ ಅಕ್ಯುರೇಟ್ ಆಗಿದೆ. ಸೊ ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ಕೂಡ ಅಲ್ಲಿ ಓಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಅನಿಸ್ತಾ ಇದೆ. ಆದರೆ ಈಗ ನಿಮ್ದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಈಗ ನಿಮ್ದು ಏನಿರ್ಬೇಕಪ್ಪ ಅಂದ್ರೆ ಟಾರ್ಗೆಟ್ ಸಾಕಷ್ಟು ಜನಕ್ಕೆ ಸಾಕು ಬಿಡಪ್ಪ, ಇನ್ನು ಬಿಡ್ಬೇಕು ಅನ್ನಿಸ್ತಿರ್ತದೆ. ಆದರೆ ಯಾರು ಬಿಡಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ರೌಂಡಿಗೆ ನಿಮಗೆ ಬಿಡ್ಬೇಕು ಅನ್ನಿಸ್ತಂದ್ರೆ ಒಂದ್ಸಲ ನೀವು ಇಷ್ಟು ದಿನ ಎಫರ್ಟ್ ಹಾಕಿ ಯಾರ ಕಡೆನೋ ಸಾಲ ಮಾಡಿ ಕೋಚಿಂಗ್ ಹೋಗಿರ್ತೀರಿ, ಅದೊಂದ್ಸಲ ನೆನಪು ಮಾಡ್ಕೋರಿ. ಅವಾಗ ನಿಮ್ಗೆ ಓಡ್ಬೇಕಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಸೆಕೆಂಡ್ ರೌಂಡ್ ಒಳಗೆ ನೀವು ಮಾಡಿರ್ತಕ್ಕಂಥ ಕೋಚಿಂಗ್ ಹೋಗ್ಬೇಕಾದ್ರೆ ನೀವು ದುಡ್ಡನ್ನು ಹೊಂದಿಸ್ಬೇಕಾಗಿತ್ತಂದ್ರೆ ಏನಪ್ಪ ನಿಮ್ಮ ಸಿಚುವೇಶನ್ ಆಗಿತ್ತು ಅನ್ನೋದನ್ನು ಒಂದ್ಸಲ ನೆನಪು ಮಾಡ್ಕೋಬೇಕು. ಸೊ ಒಳ್ಳೆ ರೀತಿಯಿಂದ ಓಡ್ತಿದ್ದಾನೆ. ಸೊ ಓಡುವಾಗ ಕೈಗಳನ್ನ ಕರೆಕ್ಟಾಗಿ ಬೀಸಬೇಕು. ನೀವು ಎಷ್ಟು ಜೋರಾಗಿ ಬೀಸ್ತಿರೋ ಅಷ್ಟು ನಿಮ್ದು ಟೈಮಿಂಗ್ ಕವರ್ ಆಗ್ತಿರ್ತದೆ. ಕೈ ಬೀಸಬೇಕು. ಅಲ್ಲಿ ಅಭ್ಯರ್ಥಿ ಯಾವ ರೀತಿ ಕೈ ಬೀಸ್ತಾರೆ ನೋಡಿ, ಆ ರೀತಿ ಬೀಸಬೇಕು. ಕೈಯನ್ನು ನೀವು ಬೀಸೋದ್ರಿಂದ ನಿಮ್ದು ಲಾಂಗ್ ಸ್ಟೆಪ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ರನ್ನಿಂಗ್ ಓಡೋ ಮುಂದೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಿಲ್ಲ ಆ ರೀತಿ ನೋಡಬೇಕು. ಬಾಯಿ ಮುಚ್ಚೋದಾಗಿರ್ಬೋದು, ಒಬ್ಬೊಬ್ಬರು ಬಾಯಿ ಮುಚ್ಚಿ ಓಡ್ತಿರ್ತಾರೆ. ಸೊ ಅದನ್ನೆಲ್ಲ ಸ್ಟಾರ್ಟಿಂಗ್ ಇವಾಗಲೇ ಮಾಡಬಾರ್ದು. ಲಾಸ್ಟ್ ಫಿನಿಶಿಂಗ್ ಇದ್ದಾಗ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಬಾಯಿ ಮುಚ್ಚಿದ್ರೆ ಸ್ವಲ್ಪ ಉಸಿರಾಟ ತೊಂದರೆ ಆಗ್ತಿರ್ತದೆ. ಬಾಯಿ ತೆಗೆದು ಓಡೋದು ಅಥವಾ ಬಾಯಿ ಮುಚ್ಚಿ ಓಡೋದು ನಿಮ್ಗೆ ಯಾವ ರೀತಿ ಪ್ರಾಕ್ಟೀಸ್ ಇರುತ್ತಲ್ಲ ಆ ರೀತಿ ಓಡ್ಬೋದು. ಸೊ ಒಳ್ಳೆ ರೀತಿ ಟ್ರ್ಯಾಕ್ ಅದ. ಸೊ ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಕ್ಕೆ ಬಂತು, ಥರ್ಡ್ ರೌಂಡ್ ಸ್ಟಾರ್ಟ್. ಅಲ್ಲಿ ಒಂದು ಖುಷಿಯಲ್ಲೇ ಹೇಳ್ತಿರ್ತಾರೆ ಅವ್ರು, ಇವಾಗ ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು, ಗ್ರೂಪ್ 1, ಗ್ರೂಪ್ 2 ಫೇಲ್ ಅಂತ ಹೇಳ್ತಿರ್ತಾರೆ, ಸೆಕೆಂಡ್ ಗ್ರೂಪ್ ಅಂತ ಹೇಳ್ತಿರ್ತಾರೆ ಕರ್ನಲ್ ಸಾಹೇಬ್ರ. ಅವ್ರದ್ದೊಂದು ಧ್ವನಿ ಕೇಳಕ್ಕನೆ ಎಷ್ಟೋ ಒಂಥರ ಹೆಮ್ಮೆ ಅನಿಸ್ತಿರ್ತದೆ, ಖುಷಿ ಅನಿಸ್ತಿದೆ. ಅದೇ ರೀತಿಯಾಗಿ ನಿಮಗೆ ಅಲ್ಲಿದ್ದವರು ಪ್ರೋತ್ಸಾಹ ಕೂಡ ಕೊಡ್ತಿರ್ತಾರೆ. ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಕೂಡ ಕ್ಲಾಪ್ಸ್ ಹೊಡಿತಿರ್ತಾರೆ, ಆರ್ಮಿದವ್ರು ಇರ್ತಾರೆ. ಅದೇ ರೀತಿಯಾಗಿ ನಿಮ್ಗೊಂದು ದುಃಖಕರ ಸಂಗತಿನೂ ಇರ್ತದೆ. ಲಾಸ್ಟ್ ಭಾಳ ಹಿಂದೆ ಉಳಿದ್ರೆ ಅವರ ಟ್ರ್ಯಾಕ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ತೆಗೆದು ಹಾಕ್ತಿರ್ತಾರೆ, ಭಾಳ ಹಿಂದೂ ಉಳಿಬಾರ್ದು. ಸೊ ನಿಮ್ದು ಏನು ಟಾರ್ಗೆಟ್ ಇರಬೇಕಪ್ಪ ಅಂದ್ರೆ, ಸೊ 20 ರಿಂದ 25 ಜನರು ಒಂದು ಗ್ರೂಪ್ ಒಳಗೆ ಇರ್ಬೇಕು. ನೀವು ಓಡಬೇಕಾಗಿತ್ತಂದ್ರೆ ನಿಮ್ಮ ಭಾಳ ಹಿಂದೂ ಇರಬಾರ್ದು, ಭಾಳ ಮುಂದಿದ್ರೂ ಟೆನ್ಷನ್ ಆಗ್ತದೆ, ಭಾಳ ಹಿಂದಿದ್ರೂ ಟೆನ್ಷನ್ ಆಗ್ತಿರ್ತದೆ. ಸೊ ಆರಾಮ್ ಸರಿ ಒಂದು 25 ಜನರದ್ದು ಗ್ರೂಪ್, ಒಂದು 100 ಜನ ಬಿಟ್ಟಿರ್ತಾರೆ ಟ್ರ್ಯಾಕ್ ಒಳಗೆ. ಸೊ ಅವಾಗ ನೀವು ಒಂದು 25 ಜನರೊಳಗೆ ಇರಬೇಕು. ಟೈಮರ್ ಕೂಡ ಕಾಣ್ತಾ ಇದೆ, 2 ನಿಮಿಷ 48 ಸೆಕೆಂಡ್ ಆಗಿದೆ. ಓಡಬೇಕು, ಒಳ್ಳೆ ರೀತಿಯಿಂದ ಓಡ್ತಿದ್ದಾರೆ. ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿತ್ತು, ಇವಾಗ ಆಗಿದೆ. ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಇಬ್ಬರು ಕೂಡ ಒಳ್ಳೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಓಕೆ, ನೋಡ್ಬೋದು ಅವ್ರಿಬ್ಬರು ನಡುವೆ ಯಾವ ರೀತಿ ಕಾಂಪಿಟೇಷನ್ ಬೀಳ್ತದೆ ಲಾಸ್ಟ್ವರೆಗೂ ನೋಡಬೇಕು. ಇವಾಗ ಓಡ್ತಾ ಇದ್ದಾರೆ, ಲಾಸ್ಟ್ ತನಕ ಯಾವ ರೀತಿ ಓಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕೀಗ. ಸೊ ವಿಡಿಯೋ ಮಾಡ್ಬೇಕಾದ್ರೆ ಭಾಳ ಒಂದು ಎಫರ್ಟ್ ಹಾಕಿ ವಿಡಿಯೋನ ಮಾಡಿದ್ವಿ. ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಯಾರು ವಿಡಿಯೋ ನೋಡತ್ತೀರ ಅವರೆಲ್ಲ
ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ. ಅದೇ ರೀತಿಯಾಗಿ ವಿಡಿಯೋನ ಯಾವ ಒಂದು ಊರಿಂದ ನೋಡ್ತಾ ಇದ್ದೀರಾ ಅಂತಕ್ಕಂಥ ನಿಮ್ಮ ಊರ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು. ನೆಕ್ಸ್ಟ್ ಶೂಸ್ ಹಾಕಿ ಓಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಶೂಸ್ ಇಲ್ದೂ ಓಡ್ಬೋದು. ಅಭ್ಯರ್ಥಿ ನೋಡ್ಬೋದು, ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಐತಿ ಶೂಸ್ ಅದು ಏನೂ ಹಾಕಿಲ್ಲ, ಅದನ್ನು ಒಳ್ಳೆ ರೀತಿಯಿಂದ ಸ್ಟೆಪ್ ಕೇಳ್ತಾ ಇದ್ದಾವೆ, ಹಿಮ್ಮಡ ಹಸ್ತಿಲ್ಲ. ಸೊ ಯಾವ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿ ಅವನ್ನ ನೀವು ಇನ್ನೊಂದ್ಸಲ ವಿಡಿಯೋನ ಹಿಂದೆ ತೊಗೊಂಡು ನೋಡ್ಬೋದು. ಸೊ ಒಂದು ಸ್ಟೆಪ್ ಭಾರಿ ಇರ್ತದೆ. ನಂಗೆ ತುಂಬ ಖುಷಿ ಅನಿಸ್ತಿತ್ತು ಆ ಅಭ್ಯರ್ಥಿದು ವಿಡಿಯೋ ಮಾಡಬೇಕಾದ್ರೂ ಖುಷಿ ಅನಿಸ್ತಿತ್ತು. ಸೊ ಅದಕ್ಕೆ ಅಷ್ಟೊಂದು ಹೈಲೈಟ್ ಮಾಡಿದ್ವಿ. ಸ್ಟೆಪ್ ಭಾರಿ ಹಾಕ್ತಿದ್ದಾನೆ ಅಭ್ಯರ್ಥಿ, ನೀವು ನೋಡ್ಬೋದು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೆಪ್ ಇತ್ತಂದ್ರೆ ನಾ 100% ವಿಶ್ವಾಸದಿಂದ ಹೇಳ್ತೀನಿ ನಿಮ್ಮದು ಕೂಡ ಟೈಮಿಂಗ್ ಕವರ್ ಆಗ್ತದೆ. ಸೊ ಇವಾಗ ಎಲ್ಲರೂ ಥರ್ಡ್ ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನೋಡ್ಬೋದು, ಕ್ಯಾಮ್ರಾಮನ್ ಆ ಕಡೆ ತಗೋರಿ. ಓಕೆ, ಥರ್ಡ್ ರೌಂಡ್. ಎಸ್, ಓಕೆ. ಗಿಡಗಳು ಭಾಳ ಇದಾವೆ. ಟ್ರ್ಯಾಕ್ ಒಂಥರ ಏನಾಗಿತ್ತಪ್ಪ ಅಂದ್ರೆ ಯಾರಿಗೂ ಕಾಣೋದಿಲ್ಲ, ಅಲ್ಲಿ ಹೋದವ್ರಿಗೆ ಗುರ್ತಿರ್ತದೆ ವಿಡಿಯೋ ಮಾಡತಕ್ಕಂಥವ್ರ ಪರಿಸ್ಥಿತಿ ಯಾವ ರೀತಿ ಅದಂತ. ಅಷ್ಟೊಂದು ನಾವು ಎಫರ್ಟ್ ಹಾಕಿ ನಿಮ್ಮ ಸಲುವಾಗಿ ವಿಡಿಯೋನ ಮಾಡ್ತಿದ್ದೀವಿ. ಸೊ ನೀವು ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಈ ಒಂದು ವಿಡಿಯೋನ ವೈರಲ್ ಮಾಡಬೇಕು. ಎಲ್ಲ ವಿಡಿಯೋನು ವೈರಲ್ ಮಾಡೋರು ನೀವೇ ಇರ್ತೀರಿ.